ಹಲೋ ಫ್ರೆಂಡ್ಸ್, ಹೇಗಿದ್ದೀರಾ ನೀವೆಲ್ಲರೂ? ವೆಲ್ಕಮ್ ಬ್ಯಾಕ್ ಟು ದಿ ಕೂಲ್ ರಿಯಾಲಿಟಿ. ನಾನಿವತ್ತು ನನ್ನ ತಂಗಿ ಜೊತೆ ಮನೆಗೆ ಹೋಗ್ತಾ ಇದ್ದೇನೆ. ನೀವು ಅಂದ್ಕೊಳ್ಬೋದು ಇವಳೇನು ಆಗಾಗ ಮನೆಗೆ ಹೋಗ್ತಾ ಇದ್ದಾಳೆ ಅಂತ. ಆದರೆ ನನ್ನ ಮನೆ ಹತ್ತಿರ ಇರೋದರಿಂದ ನನಗೆ ಮನಸ್ಸು ಬಂದಾಗೆ ಹೋಗ್ತಾ ಇರ್ತೀನಿ. ಆದರೆ ಇವತ್ತೊಂದು ಕೆಲಸ ಇದೆ. ಸೊ ಆ ಕೆಲಸವನ್ನು ನಾನು ಆಮೇಲೆ ನಿಮಗೆ ನಾನು ಹೇಳ್ತೀನಿ. ನಾನೀಗ ಚೆಂದ ಎಂಜಾಯ್ ಮಾಡ್ತಿದ್ದೇನೆ ಟ್ರಾವೆಲಿಂಗನ್ನು. ನನಗೆ ತುಂಬ ಇಷ್ಟ ಬಸ್ಸಲ್ಲಿ ಕೂತ್ಕೊಂಡು ಹೊರಗಡೆ ನೋಡಿಕೊಂಡು, ಅದು ವಿಂಡೋ ಸೀಟಲ್ಲಿ ಕೂತ್ಕೊಂಡು ಹೋಗೋದಂದರೆ ತುಂಬ ಇಷ್ಟ. ಆಮೇಲೆ ಯಾರು ಮಂಗಳೂರಲ್ಲಿದ್ದಾರೆ ಅವರಿಗೆ ಈ ಪ್ಲೇಸ್ ಆಲ್ರೆಡಿ ಗೊತ್ತಿರ್ಬೋದು. ಇದು ತೊಕ್ಕೋಟ್ ಅಂತ ಹೇಳಿ. ತೊಕ್ಕೋಟೆಯಿಂದ ನಾನು ತಲಪಡಿ ಕಡೆ ಹೋಗ್ತಾ ಇದ್ದೇನೆ. ಹಲೋ, ನಾವು ಈಗ ಎಲ್ಲಿದ್ದೇವೆ ಗೊತ್ತುಂಟಾ? ನಾವು ಬಸ್ಸಲ್ಲಿ ಸೀದಾ ಇಲ್ಲಿ ಬಂದ್ವಿ. ನಾವಿಲ್ಲಿ ಮಜಿಬೈಲಲ್ಲಿ ನಾವಿಲ್ಲಿ ಬಸ್ ಸ್ಟ್ಯಾಂಡಲ್ಲಿ ವೆಯ್ಟ್ ಮಾಡ್ತಾ ಇದ್ದೇವೆ. ನಮಗೆ ಬೈ ಹುಲ್ಲು ತರಲಿಕ್ಕೆ ಉಂಟು. ಬೈ ಹುಲ್ಲು ಅಂದರೆ ಗೊತ್ತಾಯ್ತಲ್ಲ, ದನಕ್ಕೆ ನಾವು ಹುಲ್ಲು ಹಾಕ್ತೇವಲ್ಲ, ಅದು ಆ ಹುಲ್ಲು ತರಲಿಕ್ಕೆ ಉಂಟು. ಅದು ದನಕ್ಕೆ ಹಾಕ್ಲಿಕ್ಕಲ್ಲ, ನನಗೆ ಒಂದು ಅಣಬೆ ಕೃಷಿ ಮಾಡುವ ಅಂತ ಇದ್ದೇನೆ. ಸೊ ಅದಕ್ಕೆ ನಾನು ಇಲ್ಲಿ ಬಂದಿದ್ದೇವೆ. ನನಗೆ ಇಲ್ಲಿ ಅಂಗಡಿಯವರು ಒಂದು ರಿಕ್ಷಾದವ್ರ ಹತ್ರ ಮಾತಾಡಿ ಅವರ ಮನೆಗೆ ಹೋಗಲಿಕ್ಕೆ ಹೆಲ್ಪ್ ಮಾಡ್ತೇನೆ ಅಂತ ಹೇಳಿದ್ದಾರೆ. ಸೊ ನಾವು ರಿಕ್ಷಾಗೆ ಕಾಯ್ತಾ ಇದ್ದೇವೆ. ಅದು ತಂದ ಮೇಲೆ ತುಂಬ ಕೆಲಸ ಉಂಟು ಅದರಲ್ಲಿ, ಆಯಿತಾ? ಈಗ ರಿಕ್ಷಾಗೆ ಕಾಯ್ತಾ ಇದ್ದೇವೆ ನಾವು. ಆಮೇಲೆ ಅವರ ಮನೆಗೆ ಹೋಗಿ ಬೈ ಹುಲ್ಲು ತರುವ ಅಂತ ಹೇಳಿ ಇದ್ದೇವೆ, ಆಯಿತಾ? ನಮಗೆ ಒಬ್ಬರು ಪರಿಚಯವಿದ್ದ ಆಂಟಿ ಮತ್ತು ಅಂಕಲ್ ಇದರಲ್ಲಿ ತುಂಬ ಹೆಲ್ಪ್ ಮಾಡಿದರು. Hello, hi viewers. Look at our current situation. ನಾವು ಇದು ಬೈ ಹುಲ್ಲನ್ನು ತಗೊಂಡು ಬಂದಿದ್ದೇವೆ. ನಂಗೆ ಗೊತ್ತಿಲ್ಲ ಎಂತ ಹೇಳ್ತಾರೆ ಅಂತೇಳಿ. ನಾವು ದನಕ್ಕೆ ಹಸುವಿಗೆಲ್ಲ ಹಾಕ್ತೇವಲ್ಲ ಆ ಹುಲ್ಲು ಇದು. ಆಮೇಲೆ ಇನ್ನೂ ಸ್ವಲ್ಪ ನಾನು ಒಳಗೆ ಹಾಕಿದ್ದೇನೆ, ಇಲ್ಲಿದೆ ಇದು. ಅದು ಆ್ಯಕ್ಚುಲಿ ಅಣಬೆ ಕೃಷಿ ಮಾಡ್ತಾರೆ ಅಲ್ಲ, ಆಗ ಬೇಕಾಗ್ತದೆ. ಸೊ ನಾನು ಒಂದು ಸ್ವಲ್ಪ ಅಣಬೆ ಕೃಷಿ ಮಾಡುವ ಅಂತ ಇದ್ದೇನೆ. ಭತ್ತದ ಹಿಂಡಿ ಅಂತೆ ಅದು. ನಂಗೆ ಗೊತ್ತಿರಲಿಲ್ಲ ಅದಕ್ಕೆ ಎಂತ ಹೇಳ್ತಾರೆ ಅಂತ. ನಾನು ಬೈ ಹುಲ್ಲು ಅಂತ ಹೇಳೋದು. ಅದನ್ನು ಕಟ್ ಮಾಡಿ ಬೇಯಿಸ್ಲಿಕ್ಕೆ ಉಂಟು. ಬೇಯಿಸಿ ಆದಮೇಲೆ ಅದನ್ನು ಸ್ವಲ್ಪ ನೀರು ಹೋಗಲಿಕ್ಕೆ ಬಿಡಲಿಕ್ಕೆ ಉಂಟು. ಆಮೇಲೆ ಪ್ಲಾಸ್ಟಿಕ್ಕಿಗೆ ಒಂದು 2.5 kg ಅಥವಾ 5 kg ಪ್ಲಾಸ್ಟಿಕ್ಕಿಗೆ ಬೀಜ ಹಾಕಿ, ಅದು ಹುಲ್ಲು ಹಾಕಿ, ಬೀಜ ಹಾಕಿ, ಅಣಬೆ ಬೀಜ ಹಾಕಿ, ಹುಲ್ಲು ಹಾಕಿ, ಅಣಬೆ ಬೀಜ ಹಾಕಿ, ಆ ಥರ ಹಾಕಿ ಗಟ್ಟಿ ಕಟ್ಟಿ ಮತ್ತು ಅದಕ್ಕೆ ಹೊಟ್ಟೆ ಮಾಡಲಿಕ್ಕೆ ಉಂಟು. ಪ್ಲಾಸ್ಟಿಕ್ಗೆ ಎಲ್ಲ ತೂತು ಮಾಡಬೇಕು, ಅದೆಲ್ಲ ಮಾಡಲಿಕ್ಕೆ ಉಂಟು. ಆಮೇಲೆ ಅದಕ್ಕೆ ರೂಮ್ ಬೇಕು, ರೂಮ್ ಟೆಂಪ್ರೇಚರಲ್ಲಿ ಅದು ಇರಬೇಕು. ಆಮೇಲೆ ಅದಕ್ಕೆ ತುಂಬ ಬಿಸಿಲು ಕೂಡ ಇರಬಾರ್ದು, ತುಂಬ ಬಿಸಿ ಕೂಡ ತಾಗಬಾರ್ದು. ಸ್ವಲ್ಪ ಕೂಲ್ ಅಟ್ಮಾಸ್ಫಿಯರ್ ಬೇಕು, ಸ್ವಲ್ಪ ಕೂಲಾಗಿರಬೇಕು, ರೂಮ್ ಪೂರ್ತಿ ಕೂಲ್ ಇರಬೇಕು. ಸೊ ಆ ಥರ ಮಾಡಬೇಕು. ಆಮೇಲೆ ನೋಡುವ, ಅದು ಆದರೆ ನಾನು ಮಾಡುವಾಗ ನಿಮಗೆ ನಾನು ತೋರಿಸ್ತೀನಿ. ಯಾಕೆಂದರೆ ನಾನು ರೂಮಲ್ಲಿ ಮಾಡ್ತಾಯಿಲ್ಲ, ನನ್ನ ಹತ್ರ ಒಂದು 2 ಬಕೆಟ್ಸ್ ಇದೆ, ಅದರಲ್ಲಿ ಟ್ರೈ ಮಾಡ್ತಾ ಇದ್ದೇನೆ. ಯಾಕೆಂದರೆ ಮಂಗಳೂರಲ್ಲಿ ನನ್ನ ಮನೆಯಲ್ಲಿ ನನಗೆ ಸಪ್ರೇಟ್ ರೂಮ್ ಅದಕ್ಕೆ ಮಾಡಲಿಕ್ಕೆ ರೂಮ್ ಇಲ್ಲ. ಇಲ್ಲಿ ಆದರೆ ನನ್ನ ತಾಯಿ ಮನೆಯಲ್ಲಿ ಆದರೆ ಅಮ್ಮ ಮಾಡ್ತಾರೆ. ಮೊದಲು ಇದಕ್ಕಿಂತ ಮುಂಚೆ ಕೂಡ ಅಮ್ಮಮ್ಮ ಮಾಡಿದರು. ನಮಗೆ ಮನೆ ಖರ್ಚಿಗೆ ಅಂತೇಳಿ ನಾನು ಅಣಬೆ ಸೀಡ್ಸನ್ನು ಆರ್ಡರ್ ಮಾಡಿದ್ದೇನೆ. 1 kg ಅಣಬೆ ಸೀಡ್ಸನ್ನು ಆರ್ಡರ್ ಮಾಡಿದ್ದೇನೆ. ಅದು ಮೇ ಬಿ ನಾಳೆ ಒಳಗೆ ಬರ್ತದೆ. ನೋಡುವ ಸೊ ಹೇಗೆ ಆಗ್ತದೆ ಅಂತೇಳಿ, ಆಯಿತಾ? ಹಾಗೆ ಇಲ್ಲಿ ನಮ್ಮ ಕೆಲಸ ಆಗ್ತಾ ಇದೆ. ನಾವು ಫಸ್ಟ್ ಬೈ ಹುಲ್ಲನ್ನು ಕಟ್ ಮಾಡ್ತಾ ಇದ್ದೇವೆ, ಆಯಿತಾ? ಚಿಕ್ಕದಾಗಿ ಕಟ್ ಮಾಡ್ತಾ ಇದ್ದೇವೆ. ನಾನು ನನ್ನ ತಂಗಿಯನ್ನು ತೋರಿಸ್ತೇನೆ ಫಸ್ಟ್. ನನಗೆ ಅವಳು ಸ್ವಲ್ಪ ಹೆಲ್ಪ್ ಮಾಡ್ತಾ ಇದ್ದಾಳೆ. ಹೀಗೆ ಕಟ್ ಮಾಡ್ತಾ ಇದ್ದಾಳೆ. ಅದನ್ನು ಕಟ್ ಮಾಡಿ ಆಮೇಲೆ ಅದನ್ನು ಬಿಸಿ ಮಾಡ್ಲಿಕ್ಕೆ ಉಂಟು. ನಾನು ಕೂಡ ಕಟ್ ಮಾಡ್ತಾ ಇದ್ದೆ. ಇಷ್ಟು ಚಿಕ್ಕ ಹಾಕ್ಬೇಕಾಯ್ತಾ? ಇಷ್ಟು ಚಿಕ್ಕ ಕಲೆ. ನನ್ನ ಅಮ್ಮ ನೋಡಿ, ನಮ್ಮ ಅಲ್ಲಿ ಕುತ್ಕೊಂಡು ತಿಂತಾ ಇದ್ದಾರೆ, ಮತ್ತೆ ಗೈಡ್ ಮಾಡ್ತಾ ಇದ್ದಾರೆ ಹೇಗೆ ಮಾಡಬೇಕು ಅಂತ ಹೇಳಿ. ಆಮೇಲೆ ಅದರ ಮಧ್ಯದಲ್ಲಿ ನಮ್ಮದೊಂದು ಪಾರ್ಟ್ನರ್ ಇದ್ದಾನೆ ನೋಡಿ ಇಲ್ಲಿ. ಇದು ಹುಡುಗಿ, ಆಯ್ತಾ? ಆದರೆ ನಾವು ಹುಡುಗನಿಗೆ ಅಂತ ಹೇಳೋದು, ಇದ್ದಾನೆ ಅಂತ ಹೇಳೋದು. ಇವಳು ಹುಡುಗಿ. ಈಗ ನಾವು ಮಾಡ್ತಾ ಇದ್ದೇವೆ. ನನ್ನ ತಂಗಿ ಭಯಂಕರ ಸ್ಪೀಡಲ್ಲಿ ಮಾಡ್ತಾ ಇದ್ದಾಳೆ. ನಾನು ಸ್ವಲ್ಪ ಸ್ಲೋ ಮಾಡ್ತಾ ಇದ್ದೇನೆ, ಆಯ್ತಾ?
ಕಾಯಿ ಕತ್ರು ಕಲ್ತದೆ ಅಗೋ ಬರೋದಲ್ಲ one day. Time pass करते हैं शुभोर. But early morning was busy. चांगला cleaning करा कामा help करेल. ಅಕ್ಕಂದು ಫಸ್ಟ್ ನಂದು ಫಸ್ಟ್ ನನ್ನದು ಇಷ್ಟೇ ಇರೋದು ಅವಳದು ಇನ್ನೂ ಉಂಟು ಆಯ್ತಾನಾರೆ ಹಾಯ್ ಒಬ್ಬರದಾಗಲಿಲ್ಲ ನಾನೇ ಫಸ್ಟ್ ಇನ್ನೂ ಮಾಡ್ತಾ ಇದ್ದಾರೆ ಅವರು ಆಗಿಲ್ಲ ನಂದು ಎಲ್ಲ ಕಡೆ ಸೊ ನೆಕ್ಸ್ಟ್ ತಂದು ನೆಕ್ಸ್ಟ್ ಮಾಡೋಣ ನೋಡಿ ನನ್ನ ತಂಗಿದು ಅವಳು ತುಂಬ ಸ್ಪೀಡ್ ಮಾಡಿದಲ್ಲ ಆಯಿತಾ ಆಲ್ರೆಡಿ ಒಂದು ಹಿಂಡಿ ಆಗಿ ನೋಡಿ ಒಂದು ಹಿಂಡಿ ಎಂತ ಹೇಳ್ತಾರೆ ನೋಡಿ ಒಂದು ಆಗಿ ಈಗ ಇದು ಎರಡನೇದು ಮಾಡ್ತಾ ಇದ್ದಾಳೆ ಆಯಿತಾ ನಂದು ಸ್ವಲ್ಪ ಸ್ಲೋ ನಂದು ಒಂದು ಆದದಷ್ಟೇ ಇನ್ನು ಮಾಡಬೇಕು ಯಾಕೆಂದರೆ ನಂದು ಈ ಕತ್ತಿ ಯೂಸ್ ಮಾಡ್ತಾ ಇದ್ದೇನೆ ಸ್ವಲ್ಪ ಕಷ್ಟ ಆಗ್ತದೆ ನನಗೆ ತಾಗಿತ್ತು ನೋಡಿ ಇಲ್ಲಿ ಬ್ಲಡ್ ಬರ್ತಾ ಉಂಟು ಇಲ್ಲಿ ತಾಗಿದೆ ಇಲ್ಲಿ ಉಗುರು ಕಟ್ಟಾಗಿದೆ ಆ ಥರ ಆಗಿದೆ ಈಗ ಇನ್ನೊಂದು ತಂದು ನಾನು ಮಾಡ್ತಾ ಇದ್ದೀನಿ ಸೊ ಒಟ್ಟಿಗೆ ಇವತ್ತು 4 ನಾವು ಕಟ್ ಮಾಡಿ ನಾನು ಮಂಗಳೂರಿಗೆ ಅದನ್ನು ಬಿಸಿ ಮಾಡಿ ಮಂಗಳೂರು ತೊಗೊಂಡು ಹೋಗ್ತಾ ಇದ್ದೀನಿ ಇವತ್ತಿಗೆ 4 ಮತ್ತೆ ನೋಡುವ ನೆಕ್ಸ್ಟ್ ಟೈಮ್ ಏನಾದರೂ ಉಂಟು ತುಂಬ ತಂದಿದ್ದೇವೆ 30 ತಂದಿದ್ದೇವೆ ಅದರಲ್ಲಿ ಇವತ್ತು 4 ಮಾತ್ರ ಮಾಡಿ ನಾನು ತೊಗೊಂಡು ಹೋಗ್ತಾ ಇದ್ದೇನೆ ಯಾಕೆ ನಾಳೆ ಅಣಬೆ ಸೀಡ್ ಬರಲಿಕ್ಕೆ ಉಂಟು ಸೊ ನೋಡಬೇಕು ಹೇಗಾಗ್ತದೆ ಅಂತ ಹೇಳಿ ಕೆಮ್ಮು ಬರ್ತಾ ಉಂಟು ಇಲ್ಲಿ ಎಲ್ಲೆಂಥದ್ದು ಒಂದು ಗರಗರ ಆಗ್ತಾ ಉಂಟು ಆಯಿತಾ ಸೊ ಬೇಗ ಬೇಗ ಮಾಡುವ ಇದು ನಮ್ಮದೊಂದು ಸಣ್ಣ ಪ್ರಯತ್ನ ಆಯಿತಾ ಫಸ್ಟ್ ಸ್ವಲ್ಪ ಮಾಡಿ ಮನೆ ಖರ್ಚಿಗೆ ಮಾಡೋದು ಟ್ರಯಲ್ ಮಾಡೋದು ಎಕ್ಸ್ಪರಿಮೆಂಟ್ ನಮಗೆ ನನ್ನ ಅಮ್ಮ ಮೊದಲು ಮಾಡ್ತಾಯಿದ್ರು ಸ್ವಲ್ಪ ಮಾಡ್ತಾಯಿದ್ರು ಆಮೇಲೆ ಅವರು ಸ್ಟಾಪ್ ಮಾಡಿದರು ಸೊ ಅದರದ್ದು ಸ್ವಲ್ಪ ನಾಲೆಜ್ ಉಂಟು ಅದಕ್ಕೆ ಮನೆ ಖರ್ಚಿಗೆ ಫಸ್ಟ್ ನಾವು ಮಾಡ್ತಾ ಇದ್ದೇವೆ ಅದು ಹೇಗಾಗ್ತದೆ ಯಾವ ಥರ ಬರ್ತದೆ ನೋಡುವ ಅಂತೇಳಿ ಆಮೇಲೆ ಅದಕ್ಕೆ ಸಪ್ರೇಟ್ ರೂಮ್ ಬೇಕು ಮಂಗಳೂರಲ್ಲಿ ಸಪ್ರೇಟ್ ರೂಮ್ ಇಲ್ಲದ್ರಿಂದ ನೋಡಬೇಕು ಯಾವ ರೀತಿ ಮಾಡಬೇಕು ಅಂತೇಳಿ ಇಲ್ಲಿ ಮನೇಲಿ ಆದರೆ ಇಲ್ಲಿ ನನ್ನ ತಾಯಿ ಮನೇಲಿ ಆದರೆ ಇಲ್ಲಿ ಮಾಡಲಿಕ್ಕೆ ಆಗ್ತದೆ ಸಿಟಿಯಲ್ಲಿ ಕಷ್ಟ ಮಾಡಲಿಕ್ಕೆ ಸೊ ನಾನು ಮಾತಾಡ್ತಾ ಇದ್ದೇನೆ ಆಲ್ಮೋಸ್ಟ್ ಮುಗಿತಾ ಬರ್ತಾ ಉಂಟು ನಾನು ಬೇಗ ಬೇಗ ಮಾಡ್ತೇನೆ ನಂದೊಂದು ಬಾಕಿ ಇದೆ ಅದು ಮಾಡ್ತೇನೆ ಆಯಿತಾ ಫೈನಲಿ ಕಟ್ ಮಾಡಿ ಎಲ್ಲ ಆಗಿದೆ ತೋರಿಸ್ತೇನೆ ಇದು ನಾನು ಮಾಡಿದ್ದು ಇಲ್ಲಿ ನೋಡಿ ಇಷ್ಟು ನಾನು ಮಾಡಿದ್ದೇನೆ ತುಂಬ ಆಗಿದೆ ಆಯಿತಾ ಅದು ಕ್ಯಾಮರಾದಲ್ಲಿ ಸ್ವಲ್ಪ ಕಾಣ್ತದೆ ಇದು ನನ್ನ ತಂಗಿ ಮಾಡಿದ್ದು ಸೊ ನಮ್ಮದು ಒಟ್ಟಿಗೆ ಇಷ್ಟು ಆಗಿದೆ ಸೊ ಇನ್ನೂ ಅದನ್ನು ಬಿಸಿ ಮಾಡಲಿಕ್ಕಿದೆ ಅದು ಇನ್ನೀಗ ನೋಡಬೇಕು ಬಿಸಿ ಮಾಡೋದು ಯಾವಾಗ ಅಂತ ಹೇಳಿ ಆಗ ನಾನು ವಿಡಿಯೋ ಮಾಡ್ತೇನೆ ಬಿಸಿ ಅಲ್ಲ ಕುದಿಯಬೇಕಂತೆ ಅಮ್ಮ ಹೇಳ್ತಾ ಇದ್ದಾರೆ ನಾವು ಈ ಮಡಿಕೆಯಲ್ಲಿ ಮಾಡ್ತಾ ಇದ್ದೇವೆ ಆಯಿತಾ ಬಿಸಿ ಮಾಡ್ತಾ ಇದ್ದೇವೆ ಗ್ಯಾಸ್ ಇಲ್ವಲ್ಲ ಗ್ಯಾಸಲ್ಲಿ ಮಾಡ್ಲಿಕ್ಕೆ ಆಗುದಿಲ್ಲ ಆಯಿತಾ ಬೆಂಕಿ ಇದರಲ್ಲಿ ಮಾಡಬೇಕು ಇದರಲ್ಲಿ ಮಾಡ್ಲಿಕ್ಕೆ ಆಗ್ತದೆ ಅದರಲ್ಲಿ ವೆಚ್ಚ ಜಾಸ್ತಿ ಗ್ಯಾಸಲ್ಲಿ ಮಾಡ್ಲಿಕ್ಕೆ ಆಗ್ತದೆ ಅದರಲ್ಲಿ ವೆಚ್ಚ ಜಾಸ್ತಿ ವೆಚ್ಚ ಜಾಸ್ತಿ ಅಂಗ್ಲ ಕಾಲೆ ವೆಚ್ಚ ಭಯಂಕರ ವಸ್ತು ವೆಚ್ಚ ಖರ್ಚು ಜಾಸ್ತಿ ಗ್ಯಾಸಲ್ಲಿ ಮಾಡಲಿಕ್ಕೆ ಅಮ್ಮಂದು ಶುದ್ಧ ಕನ್ನಡ ನೋಡಿದ್ದೀರಾ ವೆಚ್ಚ ಜಾಸ್ತಿ ಅಂತೆ ನನಗೆ ಅರ್ಥ ಆಗಲಿಲ್ಲ ಇದು ಫುಲ್ಲು ನೀರು ತುಂಬಬೇಕು ಆಯಿತಾ ಫುಲ್ಲು ನೀರು ತುಂಬಿ ಆದಮೇಲೆ ಇಲ್ಲಿ ನನ್ನ ತಂಗಿ ನೋಡಿ ಕೆಲಸ ಮಾಡ್ತಿದ್ದಾಳೆ ಹೇಳ್ಬೇಡಿ ನೀನೆಂತ ಕೆಲಸ ಮಾಡೋದಿಲ್ಲ ಎಲ್ಲ ತಂಗಿ ಹತ್ರ ಕೆಲಸ ಮಾಡಿಸ್ಕೊ ಅಂತ ಹೇಳ್ಬೇಡಿ ಯಾಕಂದರೆ ನನ್ನ ತಂಗಿ ಕೆಲಸ ಮಾಡಲಿಕ್ಕೆ ಹುಷಾರು ಅವಳೆಲ್ಲ ಕೆಲಸ ಮಾಡ್ತಾಳೆ ಆಯಿತಾ ನಾನು ಕೂಡ ಮಾಡ್ತೇನೆ ನಾನೀಗ ನೀರು ತುಂಬಿಸ್ತಾ ಇದ್ದೇನಲ್ಲ ಯಾರೆಲ್ಲ ಈ ಥರ ಒಲೆಯಲ್ಲಿ ಬೆಂಕಿ ಹಚ್ಚಿದ್ದೀರಿ ಯಾರೆಲ್ಲ ಅಡುಗೆ ಮಾಡಿದ್ದೀರಿ ನಮ್ಮ ಸ್ವಲ್ಪ ಕ್ಯಾಂಡಲ್ ತಗೊಂಡು ಬಂದ್ರೆ ಆಯಿತಾ ಇದರಲ್ಲಿ ಟ್ರೈ ಮಾಡು ಅಂತ ಇಷ್ಟು ತುಂಬಿತ್ತು ನೋಡುವ ಬಾವಿ ನೋಡಿ ಬಾವಿಯಲ್ಲಿ ಎಷ್ಟು ನೀರುಂಟು ನೀವು ಇವೆಲ್ಲ ನಂಬೋದಾಯ್ತಾ ಇವೆಲ್ಲ ಮಾಡಿ ಕೊಡ್ತಾಳೆ ಬೆಂಕಿಯಲ್ಲಿ ಹಾಕಿ ಈಗ ಇದಕ್ಕೆ ನಾವು ಆಲ್ರೆಡಿ ಇದರಲ್ಲಿ ಇಟ್ಟಿದ್ದೇವೆ ಆಯಿತಾ ಮಳೆ ಬರ್ತಾ ಇತ್ತು ನಾನು ಅದಕ್ಕೆ ಅಪರಪ್ಪ ಗೋಣಿಯಲ್ಲಿ ಹಾಕಿದ್ದೇವೆ ಸೊ ಇದನ್ನು ಈಗ ಸ್ವಲ್ಪ ತೆಗೆದು ನಾನು ಇದಕ್ಕೆ ಹಾಕ್ತಾ ಇದ್ದೇನೆ ಅಲ್ಲ ಕೇಳಿ ಅಲ್ಲ ಈ ಟೈಮಲ್ಲಿ ಯಾರೂ ಕೊಡೋದಿಲ್ಲ ಯಾಕೆಂದರೆ ಅವರ ಹಸುವಿಗೆಲ್ಲ ಬೇಕಾಗ್ತದಲ್ಲ ಈಗ ಇಷ್ಟು ಹಾಕಿ ಇದನ್ನು ಹೀಗೆ ತುಂಬಿಸಬೇಕು ನೀರಿಗೆ ಹಾಕಬೇಕು ಹೀಗೆ ಅದ ಗಲ್ಜಿಯೇ
ಯಾಕೆ ಬತ್ತಾನೆ ಸಕಲ್ ಪಡೋ ಒಂದು ಕಷ್ಟ ಇಲ್ಲ ಬತ್ತಾನೆ ಅಮ್ಮ ಅದನ್ನೇ ಹೇಳ್ತಾ ಇದ್ದಾರೆ ಅದರಿಂದ ಕಷ್ಟ ಇಲ್ಲ ಬರ್ತೇನೆ ಕಷ್ಟ ಇಲ್ಲ. ಹಬ್ಬ ಅದೊಂದು ಎಂಥದ್ದು ಅಲ್ಲಿ ಬೆಂಕಿ ಉಂಟಾ ಇಲ್ವಾ ಅಂತ ಗೊತ್ತಿಲ್ಲ. ಕೈ ಹಾಕಿ ನೋಡಬೇಕು. ನೀವು ಹಾಗೆ ಹೇಳ್ಬೇಡಿ. ಅಯ್ಯೋ ಎಲ್ಲ ಹಾಳು ಮಾಡ್ತಾ ಇದ್ದಾರೆ. ತಪ್ಪಲ್ಲ, ಇದ್ರ ಒಟ್ಟಿಗೆ ಒಂದು ಹಗ್ಗ ಬಂತದ್ದು ಕೈಯಲ್ಲಿ, ನನಗೆ ಗೊತ್ತಾಗ್ಲಿಲ್ಲ. ಈ ಸುಣ್ಣದ ವಸ್ತು ಅಲ್ಲ, ಆ ಗೋಣಿಯನ್ನು ಹತ್ತಿರ ಇಟ್ಟು ಹಾಕ್ಲಿಕ್ಕೆ ಎಂತ ಕಷ್ಟ ಉಂಟು. ಅದು ಇಷ್ಟು ಈ ಕಾಲು ಇಡುವ ಜಾಗದಲ್ಲಿ ಗೋಣಿ ಇಡ್ಬೇಕು. ಸುಮ್ಮನೆ ಅಲ್ಲಿ ಇಟ್ಟು ಅಲ್ಲಿಂದ ಹಾಕುದು ಎಷ್ಟು. ಆಯ್ತು ಮೇಡಮ್, ಆಯ್ತು ಆಯ್ತು, ನೀನು ಹೇಳಿದ್ದೆ ಕರೆಕ್ಟ್. ಅಲ್ಲೇ ಬಿದ್ದು ಒದ್ದೆ ಆಗಿದೆ, ಅದಕ್ಕೆ ಉರಿಯುವುದಿಲ್ಲ. ಅದು ಒದ್ದೆ ಆಗ್ಲಿಲ್ಲ. ಅದನ್ನೆಲ್ಲ ಸ್ಟೋರ್ ಮಾಡಿ ಇಟ್ಟಿದ್ದೇವೆ ನಾವು ಬೇಸಿಗೆ ಕಾಲದಲ್ಲಿ. ಸ್ವಲ್ಪ ಗಾಳಿ ಎಲ್ಲ ತಾಗಿ ಆಗಿದೆ, ಮಾಯಿಶ್ಚರ್ ತಾಗಿ ಆಗಿದೆ. ಅದಕ್ಕೆ ಕೈ ಹಾಕಿದೆ, ಕೈ ಉರಿಬೋದು ಮತ್ತೆ ಕೂಡ ಹಾಕ್ತಾರೆ. ಈಗ ಸ್ವಲ್ಪ ನೀರು ಹಾಕ್ಬೇಕಮ್ಮ. ಅಮ್ಮ ಇಲ್ಲ, ನೀವೇ ಹಾಕಬೇಕು. ಹೊಗೆ ಸ್ವಲ್ಪ ಬೆಂಕಿ ಅಡ್ಜಸ್ಟ್ಮೆಂಟ್ ಮಾಡಿ. ಇದು ಒಂಥರ ಪಾಯಸ ಮಾಡುವ ಹಾಗೆ ಕಾಣ್ತಾ ಉಂಟು. ಅಲ್ಲ, ಆ ಟೆಂಪರೇಚರಿಗೆ ಪೈಪ್ ಮೆಲ್ಟ್ ಆದರೆ ಅದು ಅಪ್ಪಂದು ಪೈಪ್, ಅಪ್ಪನಿಗೆ ಲಾಸ್. ಇದು ಕ್ಲೀನ್ ಇಲ್ಲ. ನನ್ನ ಕಲೆ ಬ್ಯಾಕ್ ಬೋನ್ಸ್, ಇವರೆಲ್ಲ ನನ್ನ ಬ್ಯಾಕ್ ಬೋನ್ಸ್. ಅವರು ನನ್ನ ಬ್ಯಾಕ್ ಬೋನ್. ನನ್ನ ಕ್ಯಾಮರಾದ ಹಿಂದೆ ಒಬ್ಳು ಬ್ಯಾಕ್ ಬೋನ್ ಇದ್ದಾಳೆ, ಮತ್ತು ನನ್ನ ಅಪ್ಪ ಕೂಡ ಅಲ್ಲಿದ್ದಾರೆ. ನಾನು ಕಾಲಿನ ಬೋನ್, ಬ್ಯಾಕ್ ಬೋನ್ ಅಲ್ಲ. ಎಲ್ಲ ಬೆನ್ನೆ ಇದ್ರೆ ಸಾಕ, ಕಾಲು ಬೇಡ ನಡಿಲಿಕ್ಕೆ. ನಮಗೊಂದು ಎಷ್ಟು ಕಷ್ಟ ಆಗ್ತದೆ ಅಂದರೆ, ಇಲ್ಲಿ ಸಿಟಿಯಲ್ಲಿ ಸೌದೆ ಒಲೆ ಇಲ್ಲ ಅಲ್ಲ, ಒಲೆ ಇಲ್ಲ ಅಲ್ಲ, ಮಾಡಲಿಕ್ಕೆ ಕಷ್ಟ ಆಗ್ತದೆ. ಗ್ಯಾಸಲ್ಲೆಲ್ಲ ಮಾಡಲಿಕ್ಕೆ ಆಗೋದಿಲ್ಲ. ಅದಕ್ಕೆ ನಮಗೆ ಹೀಗೆ ನಮ್ಮ ಮನೆಗೆ ಊರಿಗೆ ಬಂದರೆ ಮಾಡಲಿಕ್ಕೆ ಆಗ್ತದೆ. ನಾನೀಗ ಈ ಬ್ಯಾಗಲ್ಲಿ ಬೇರೆ ಬ್ಯಾಗು ಕೂಡ ಇಲ್ಲ ಅದಷ್ಟು ತಗೊಂಡು ಹೋಗಲಿಕ್ಕೆ. ಈ ಒಂದು ಲಗೇಜ್ ಬ್ಯಾಗ್, ನಂದು ಹಳೇ ಬ್ಯಾಗ್, ಅದರಲ್ಲೆಲ್ಲ ಗೋಲ್ಡ್ ಸಿಗ್ತಾ ಉಂಟು. ನಂದು ಹಳೇ ಬ್ಯಾಗ್ ಇಲ್ಲಿ ನೋಡಿ, ಇದು ಯಾರ್ದೋ ಒಂದು ಹಾರ್ಟ್ ಉಂಟು, ಯಾರ್ದು ಹಾರ್ಟ್ ಗೊತ್ತಿಲ್ಲ. ಈ ಒಂದು ಹಳೆ ಬ್ಯಾಗಲ್ಲಿ ನಾನು ತಗೊಂಡು ಹೋಗುವ ಅಂತ ಇದ್ದೀನಿ. ಜಿಪ್ಪೆಲ್ಲ ಹೋಗಿದೆ, ಬಟ್ ಫೈನ್. ಸುಮ್ಮನೆ ಹೊಸ ಬ್ಯಾಗ್ ಯಾವ ತಗೊಂಡು ಹೋಗೋದು, ಆಯಿತಾ. ಜೇಡ ಎಲ್ಲ ಉಂಟು, ಜೇಡ. ಇದು ಕೂಡ ಜಿಪ್ ಹೋಗಿದೆ, ಬಟ್ ನನಗೆ ಹಾಕ್ಲಿಕ್ಕೆ ಆಗ್ತದೆ. ಇದು ನೋಡುವ, ಈ ಬ್ಯಾಗಲ್ಲಿ ಹಾಕಿ ನಾನು ತಗೊಂಡು ಹೋಗ್ತಾ ಇದ್ದೆ. ನಂಗೆ ಗೊತ್ತಿಲ್ಲ ಇದು ಎಷ್ಟು ಪ್ಲಾಸ್ಟಿಕ್ಕಿಗೆ ಬರ್ತದೆ ಅಂತೇಳಿ, ಬಟ್ ಇದರಲ್ಲೇ ನಾನು ಹಾಕಿ ತಗೊಂಡು ಹೋಗ್ತಾ ಇದ್ದೇನೆ, ಆಯಿತಾ. ಮತ್ತೆ ಮೂರು ಅಷ್ಟೇ. ಒಮ್ಮೆ ಬಿಸಿ ಆದದನ್ನು ನಾವಿಲ್ಲಿ ಅಮ್ಮ ಚಂದ ಗುಡಿಸಿ ಇಲ್ಲಿ ಒಣಗ್ಲಿಕ್ಕೆ ಹಾಕಿದ್ದಾರೆ, ಅಂದರೆ ಅದು ಬಿಸಿ ಹೋಗಲಿಕ್ಕೆ. ಇನ್ನು ಸ್ವಲ್ಪ ಹಾಕಿದ್ದಾರೆ, ಸೊ ಅದು ಕೂಡ ಹೀಗೆ ಹಾಕಿ ಆಮೇಲೆ ಸ್ವಲ್ಪ ಇದಾದಮೇಲೆ ಸ್ವಲ್ಪ ಬಿಸಿ ಎಲ್ಲ ಹೋದ ಮೇಲೆ ನಾವು ಪ್ಯಾಕ್ ಮಾಡಿ ಮನೆಗೆ ತಗೊಂಡು ಹೋಗ್ತೇನೆ ನಾನು. ಚಂದ ಪರಿಮಳ ಬರ್ತಾಯಿದೆ, ಭತ್ತದ ಸ್ಮೆಲ್. ನನಗೆ ಮನೆಯಲ್ಲಿ ಮಳೆ ಬರುವ ಮುಂಚೆ ಬೇಗ ಹೊರಡು ಅಂತ ಹೇಳಿದ್ದಕ್ಕೆ ನಾನು ಬೇಗ ಬೇಗ ಬ್ಯಾಗಿಗೆ ಹಾಕಿ ನಾನೀಗ ಬಸ್ಸಲ್ಲಿದ್ದೀನಿ, ನಾನು ಮನೆಗೆ ಹೋಗ್ತಾ ಇದ್ದೇನೆ. ಆಮೇಲೆ ನನ್ನ ಚಾನೆಲನ್ನು ಯಾರೆಲ್ಲ ನೋಡ್ತಾ ಇದ್ದೀರಿ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ನಿಮಗೆ ನನ್ನ ವಿಡಿಯೋ ಲೈಕ್ ಆದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಹಾಗೂ ಮುಂದೆ ಇನ್ನೊಂದು ವಿಡಿಯೋದೊಂದಿಗೆ ನಾನು ನಿಮ್ಮ ಮುಂದೆ ಬರ್ತೇನೆ. ನನ್ನ ಸಪೋರ್ಟ್ ಮಾಡಿದ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಬಾಯ್.